ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್‌ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳೋಣ ಒಬ್ಬ ಸರ್ಕಾರಿ ನೌಕರನ ಇನ್ಕ್ರಿಮೆಂಟನ್ನು ಹೋಲ್ಡ್ ಮಾಡೋದು ಹೇಗೆ? ಸೊ ಇನ್ಕ್ರಿಮೆಂಟನ್ನು ಸೇರಿಸುವಂಥದ್ದು ಅದು ಸ್ವಯಂಚಾಲಿತವಾಗಿ ಆಗಿರುತ್ತೆ. ಅದು ಟೈಮ್ ಬಾಂಡು ಆಮೇಲೆ ಸ್ಟ್ಯಾಗ್ನೇಷನನ್ನು ನಾವು ಸೇರಿಸ್ಬೋದು. ಇನ್ನು ಸ್ವಯಂಚಾಲಿತವಾಗಿ ತಾನೇ ಸೇರಿಕೊಳ್ಳುತ್ತೆ. ನಾವು ನಿಲ್ಲಿಸಬೇಕಾಗತ್ತೆ. ಅದಕ್ಕೆ ಕಾರಣಗಳು ಸಾವಿರಾರು ಕಾರಣಗಳಿರ್ತವೆ. ಸೊ ಅದಕ್ಕೆ ನಾವೀಗ ಅಪ್ರೂವಲ್ ಲಾಗಿನ್ನಲ್ಲಿ HRMS 2.0ದ ಅಪ್ರೂವಲ್ ಲಾಗಿನ್ ರೋಲನ್ನು ಪೇರೋಲ್ ತಗೊಳ್ಳಿ. ಅದರಲ್ಲಿ ನೀವು ತಗೋಬೇಕು ಅಪ್ರೂವಲ್ ಲಾಗಿನ್ನನ್ನು. ಮೊದಲು ಪೇರೋಲ್ ತಗೊಳ್ಳಿ, ಅದರಲ್ಲಿ ಅಪ್ರೂವಲ್ ತಗೊಳ್ಳಿ. ಅಪ್ರೂವಲಲ್ಲಿ ಮತ್ತೆ ಪೇರೋಲಲ್ಲಿ ನೀವು ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬನ್ನಿ. ನೋಡಿ ಇನ್ಕ್ರಿಮೆಂಟ್ ಅಂತ ಇದೆ. ಪೇರೋಲಲ್ಲಿ ಇನ್ಕ್ರಿಮೆಂಟ್ ಅಂತ ಇದೆ. ಇನ್ಕ್ರಿಮೆಂಟ್ ಲಿಸ್ಟ್ ಅಂತ ಬರುತ್ತೆ. ಅದನ್ನು ಒಮ್ಮೆ ನೋಡಿ ನೀವು. ಅದನ್ನೊಮ್ಮೆ ನೋಡಿ. ಇಲ್ಲಿ ನಿಮ್ಮ ಕಚೇರಿಯಲ್ಲಿರ್ತಕ್ಕಂತಹ ಎಲ್ಲ ನೌಕರರ ವಿವರಗಳು ಕಾಣಿಸ್ತವೆ. ನೀವು ಯಾರನ್ನು ಇನ್ಕ್ರಿಮೆಂಟ್ ಹೋಲ್ಡ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರನ್ನು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದರೆ ಅವರ ಹೆಸರು ಕಾಣಿಸ್ಕೊಳ್ಳುತ್ತೆ. ಒಂದೇ ಹೆಸರು ಮಾತ್ರ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಅವರ ಮಾಹಿತಿಯಲ್ಲೆಲ್ಲವನ್ನು ಕೂಡ ನೀವು ಒಮ್ಮೆ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಅವರ ಹೆಸರು, ಡೆಸಿಗ್ನೇಷನು, ಅವರ ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟು, ನೆಕ್ಸ್ಟು ಅವ್ರದ್ದು ಕರೆಂಟ್ ಬೇಸಿಕ್ಕು, ಸ್ಟ್ಯಾಗ್ನೇಷನ್ ಸಿಕ್ಕಿದೆಯಾ ಇಲ್ವಾ? ಸೊ ಇವೆಲ್ಲವೂ ಕೂಡ ಇದೆ. ಜುಲೈನಲ್ಲಿ ಅವರಿಗೆ ಇನ್ಕ್ರಿಮೆಂಟ್ ಸಿಗುತ್ತಾ ಅಥವಾ ಜನವರಿನಲ್ಲಿ ಸಿಗುತ್ತಾ? ಅದಕ್ಕೆ ಎಸ್ ಆರ್ ನೋ ಆಪ್ಷನ್ಸ್ಗಳು ನಿಮಗೆ ಕಾಣಿಸ್ಕೊಳ್ತಾವೆ. ಅದರ ಮುಂದೆಗಡೆ ಹೋಲ್ಡ್ ಅಂತ ಇರುತ್ತೆ ನೋಡಿ. ಆ ಹೋಲ್ಡನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೀಸನ್ನನ್ನು ಬರಿಬೇಕು. ನಾನು ಸುಮ್ಮನೆ 2026 ಅಂತ ಸುಮ್ಮನೆ ಬರಿತಾ ಇದ್ದೀನಿ. ನೀವು ಕಂಪ್ಲೀಟ್ ಆಗಿರ್ತಕ್ಕಂಥ ರೀಸನ್ನನ್ನು ಬರೆದಾದ್ಮೇಲೆ ನೀವು ಸಬ್ಮಿಟನ್ನು ಕೊಡಬೇಕಾಗತ್ತೆ. ನೋಡಿ ಅಲ್ಲಿ ಇರೋ ಮಾಹಿತಿಯನ್ನೆಲ್ಲ ಓದ್ಕೊಂಡು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟರೆ ನಿಮಗೆ ಕ್ಲಿಯರ್ ಆಗುತ್ತೆ. ಇಲ್ಲಿ UTR ಆಲ್ರೆಡಿ ಜನರೇಟೆಡ್ ಫಾರ್ 1 ಜುಲೈ 2025 ಅಂತ ಬರ್ತಾ ಇದೆ. ಅಂದರೆ ಅವರ 2025ನಲ್ಲಿ ಅವರ UTR ಜನರೇಟ್ ಆಗಿರೋದ್ರಿಂದ, ಅಂದರೆ ಇನ್ಕ್ರಿಮೆಂಟ್ ಅವರಿಗೆ ಸ್ವಯಂಚಾಲಿತವಾಗಿರೋ ಇರೋದ್ರಿಂದ ಹೋಲ್ಡ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ನೀವು ಇನ್ ಕೇಸ್ ಅವರು ಅಲ್ಲಿ ಎಲಿಜಿಬಿಲಿಟಿ ಇದ್ದರೆ ನಿಮಗೆ ಆ ಇನ್ಕ್ರಿಮೆಂಟ್ ಹೋಲ್ಡ್ ಆಗುತ್ತೆ. ನೀವು ಎಲ್ಲಿಯವರೆಗೂ ಅನ್ಹೋಲ್ಡ್ ಮಾಡೋದಿಲ್ವೋ ಅಲ್ಲಿವರೆಗೂ ಅದು ಹೋಲ್ಡಲ್ಲೇ ಇರುತ್ತೆ. ಅವ್ರಿಗೆ ಏನು ಬರ್ತಾ ಇರುತ್ತೋ ಬೇಸಿಕ್ಕು, ಅದೇ ಬೇಸಿಕ್ಕಲ್ಲೇ ಅವರು ಮುಂದುವರಿತಾ ಹೋಗ್ತಾರೆ. ನೀವು ಯಾವಾಗ ಅನ್ಹೋಲ್ಡ್ ಮಾಡ್ತೀರೋ ಆವಾಗ ಮಾತ್ರ ಅದು ಮತ್ತೆ ಹೊಸ ಇನ್ಕ್ರಿಮೆಂಟು ಆ ವರ್ಷದಿಂದ ಸೇರ್ಪಡೆಗೊಳ್ಳುತ್ತೆ ಹೊರತು ಅಲ್ಲಿವರೆಗೂ ಸೇರ್ಪಡೆಗೊಳ್ಳೋದಿಲ್ಲ. ಸೊ ಇದಾಗಿತ್ತು HRMS 2.0ದಲ್ಲಿ ಒಬ್ಬ ಕರ್ನಾಟಕ ಸರ್ಕಾರಿ ನೌಕರನ ಇನ್ಕ್ರಿಮೆಂಟನ್ನು ಹೋಲ್ಡ್ ಮಾಡುವಂತಹ ವಿಧಾನ ಹೇಗೆ ಅನ್ನುವಂಥದ್ರ ಕುರಿತು. ಮಾಹಿತಿಯಲ್ಲಿ ನಿಮ್ಗೆ ಏನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದಗಳು.